ಅನೇಕ ವರ್ಷಗಳಿಂದ ಶಾಲಾ ಮೈದಾನಗಳಲ್ಲಿ ನಡೆಯುತ್ತಿದ್ದ ಹಿಂದೂ ಧಾರ್ಮಿಕ ಆಚರಣೆಗಳಾದ ಗಣೇಶೋತ್ಸವ, ಮೊಸರು ಕುಡಿಕೆ ಉತ್ಸವವನ್ನು ಮುಂದಕ್ಕೆ ನಡೆಸದಂತೆ ಆದೇಶಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಮೂಡಬಿದ್ರೆ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ದರಾಮಯ್ಯನಿಗೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್ ಮಾತನಾಡಿ, ಹಿಂದೂ ಧಾರ್ಮಿಕ ಚಟುವಟಿಕೆ ವಿರೋಧಿಸಿ ಕಾಂಗ್ರೆಸ್ ನಡೆಸುವ ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಹೆಚ್ಚು ಸಮಯ ಬಾಳದು ಎಂದು ಹೇಳಿದರು. ಸಿದ್ದರಾಮಯ್ಯರೇ ದಕ್ಷಿಣ ಕನ್ನಡ ಜಿಲ್ಲೆದ ಸಾರ್ವಜನಿಕ ಸ್ಥಳಕ್ಕೆ ರಸ್ತೆಡಿ ನಮಾಜ್ ಪ್ರಕ್ರಿಯೆ ಮಲ್ಪಂಚಿನ ಸಂದರ್ಭಡೆ ಅವು ಸರಿಯಿಂದ ಬಂತೇರಿ. ಇನಿ ಹಿಂದುಲು ಶತಮಾನದಿಂಚಿ 100 ವರ್ಷದ ದುಂಬುಡ್ದಿಂಚಿಲ್ಲ ನಮ್ಮ ಗಣೇಶೋತ್ಸವವನ್ನು ಸಾರ್ವಜನಿಕ ವಾಯಿನಂಚಿನ ಸಲಟ್ಟಿಪ್ಪು ಇನಿ ಶಾಲೆಡಿಪ್ಪು ಮಾತನ್ನು ಒಪ್ಪಿಗೆ ಪಡೆದೆ ನಮ್ಮ ದೇಶದ ರಾಷ್ಟ್ರೀಯದ ಐಕ್ಯತೆಯನ್ನು ಮೂಡಿಸೋರ ಹತ್ರ ಪೂಜಾ ಕಾರ್ಯಕ್ರಮ ಮಲ್ತೊಂಬತ್ತ. ಇನಿ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಯ ಒಡನಾಡ ಐಕ ಕಾರಣಕರ್ತರೆ ಹಿಂದೂ ಸಮಾಜ ಬಾಂಧವ್ಯರು ದಾಯಗಾತ್ರಕ್ಕೆ ನಂಡ ಇನಿ ನಮ್ಮ ರಾಷ್ಟ್ರಡೆ ಗಣಪತಿನಿ ಅಲ್ಪ ಇದೆ ಗಣೇಶೋತ್ಸವದ ಮೂಲಕವಾದೆ ರಾಷ್ಟ್ರೀಯತೆಯನ್ನು ಮೂಡಿಸಾದಿನ ಸಮಾಜ ಇತ್ತಂಡ ಹಿಂದೂ ಸಮಾಜ ಇನಿ ರಾಷ್ಟ್ರೀಯ ಇಡೀ ರಾಷ್ಟ್ರಗೂ ಮಾ ಗಣಪತಿ ನಮಗೆ ಪ್ರತೀಕವಾದ ಉಳ್ಳೇರಿ. ನಿನ್ನೆ ನಮ್ಮ ಮಾತೆರೆಲ್ಲ ಒಗ್ಗಟ್ಟಾದೆ ಹಿಂದೂ ಮುಸಲ್ಮಾನ ಕ್ರೈಸ್ತರೆಂದು ಬಂಡದತ್ತೆ ಮಾತೆರೆಗಳ ಈ ದೇಶದ ಪ್ರತೀಕ ನಮ್ಮ ಗಣೇಶೋತ್ಸವನೇ ಈ ದೇಶದ ಏರುಳ್ಳೇರಾಗಲಿ ಮಾತೆರೆಲ್ಲ ಗೌರವಿಸೋಡು ನಮ್ಮ ಮಾತ ಈ ದೇಶದ ಮುಸಲ್ಮಾನರೆಲ್ಲ ಅರ್ಥ ಮಲ್ತನೋಡು. ಇಂಡೋನೇಷ್ಯಾ ದೇಶಡೆ ಇನ್ನು ಮಲೇಷ್ಯಾದ ಸಮೇತ ಮುಸಲ್ಮಾನ ಪ್ರಾಧಾನ್ಯತೆಯನ್ನು ಸಮೇತ ಗಣೇಶೋತ್ಸವದ ಕಾರ್ಯಕ್ರಮ ಹಾಪುಡು. ಇನ್ನು ಕೇವಲ ಹಿಂದೂಲ ಭಾವನೆಯನ್ನು ಕೆರಳಿಸವರ ಹಿಂದೂ ವಿರೋಧಿ ನೀತಿ ಮಲ್ಪಂಚಿನ ಸಿದ್ದರಾಮಯ್ಯಗೆ ಎಂಕಲ ಧಿಕ್ಕಾರ ಪಾಡುವ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನೀತಿ ಬುಡ್ಜೇರಿನಾಡ ಮುಂದಿನ ದಿನಕ್ಕೆಡೆ ಇಡೀ ರಾಜ್ಯಾದ್ಯಂತ ಹಿಂದೂ ವಿರೋಧಿ ನೀತಿ ಮಲ್ಪಂಚಿನ ಕಾಂಗ್ರೆಸ್ ಸರ್ಕಾರ ತೊಲಗೋಡು ಬಂದಿದೆ ಎಂಕಲ ಹೋರಾಟ ಮಲ್ಪುವ ಕಾಂಗ್ರೆಸ್ ತಗಲಿಗೆ ಸದ್ಬುದ್ಧಿ ಕೊರತು ದೇವೇರೆ ಆ ಸಿದ್ದರಾಮಯ್ಯನ ಸುರು ಆ ಕಾಂಗ್ರೆಸ್ ಪಾರ್ಟಿ ಪಿದಾಯ ಪಾಟ್ನಂಚಿನ ಕೆಲಸ ಮಲ್ತಂಡ ಆಗಲ ಪಕ್ಷ ಒಂತಾಂಡರ ಒರಿಯು ಕೇವಲ ಚುನಾವಣೆದ ಪೊರ್ತಳು ಸಿದ್ದರಾಮಯ್ಯ ನಾಮ ಪಾಡದೆ ಈ ವರ್ಷ ಬಿದಾಡಿಯರಿ ಇದೇ ಆರೆಗೆ ಎಡ್ಡೆ ಬುದ್ಧಿ ಬಸದಿಜಿನಲ್ಲ ನಾಮ ಪಾಡದೆ ಹಿಂದುಳ ದೇವಸ್ಥಾನಗಬಹುದು ಕೈ ಮುಗಿದು ಬರ್ತದೆ ಹಿಂದೂ ವಿರೋಧಿ ನೀತಿ ಮಲ್ಪಂಚಿನ ಮೇರೆಗೆ ಆಘಾತಕಾರಿ ಅಪರಂಚಿನ ಪ್ರಕೃತಿ ಉತ್ತರ ಕೊರ್ಪುಡು ಇನ್ನು ಹಿಂದೂ ಸಮಾಜ ಆರೆಗೆ ಖಂಡಿತವಾದಿ ಕೃತ್ಯನ ವಿರೋಧಿಸವ. ಮಾನ್ಯ ಸಿದ್ದರಾಮಯ್ಯನವರು ಹಿಂದೂ ದೇವರ ಏನು ಗಣೇಶೋತ್ಸವ ಒಂದು ಆಚರಣೆ ಮಾಡುವಂಥ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಈಗ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಎಷ್ಟೋ ವರ್ಷದಿಂದ ಆ ಕಾರ್ಯಕ್ರಮಗಳು ಆಗ್ತಾ ಬಂದಿದೆ. ಆದರೆ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಯಾವತ್ತು ಬಂದಿದೆ ಅದರ ನಂತರ ಹಿಂದೂಗಳಿಗೆ ಯಾವುದರಲ್ಲೆಲ್ಲ ನೋವು ಮಾಡಲಿಕ್ಕೆ ಆಗ್ತದೆ ಆ ವಿಚಾರಗಳನ್ನು ನೋಡಿ ನೋವು ಮಾಡ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಯಾಕಾಗಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇವತ್ತು ನಾವು ಅವರಿಗೆ ಮೂಡುಬಿದ್ರೆಯ ಜನರ ಪರವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಡಿ, ನೋವು ಮಾಡಬೇಡಿ. ಈ ಸಂದರ್ಭದಲ್ಲಿ ಇದೇ ತರ ನೀವು ಮುಂದುವರಿಸಿದರೆ ಇನ್ನು ಮುಂದೆ ನಾವು ಎಲ್ಲ ಹಿಂದೂ ಬಾಂಧವರು ಒಟ್ಟಿಗೆ ಆಗಿ ನಿಮ್ಮ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಉಗ್ರವಾದಂತ ಪ್ರತಿಭಟನೆ ಮಾಡುವಂತ ಸಂದರ್ಭ ಕೂಡ ಭರಿಸುವಂತೆ ತಾವು ಮಾಡಬೇಡಿ ಅಂತ ಹೇಳುವಂತ ಎಚ್ಚರಿಕೆಯನ್ನು ನಾವು ಮೂಡುಬಿದ್ರೆಯ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳು ಯಾರಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ದಯಮಾಡಿ ತಾವು ನಿಮ್ಮ ಪಕ್ಷ ನೀವು ಎಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಆಗ್ತದೆ ಬೆಳೆಸಿ, ಅದರ ಖಂಡಿತವಾಗಿ ಎರಡು ಮಾತಿಲ್ಲ. ಆದರೆ ನೀವು ಹಿಂದೂ ಆಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡುವಾಗ, ತೊಂದರೆ ಮಾಡುವಾಗ, ಮನಸ್ಸಿಗೆ ನೋವು ಮಾಡುವಾಗ ನೀವು ಒಟ್ಟಿಗೆ ಆಗಿ ಆ ವಿಚಾರದಲ್ಲಿ ಮಾತಾಡಬೇಕು ಹೇಳುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇನೆ. ಕ್ಷೇತ್ರಾಧ್ಯಕ್ಷ ದಿನೇಶ್ ಪುತ್ರನ್, ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ, ತೋಡರ್ ಯುವ ಮೋರ್ಚಾ ಅಧ್ಯಕ್ಷ ಕುಮಾರ್ ಪ್ರಸಾದ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಗೀತಾ ಲಕ್ಷ್ಮಿ, ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷ ಪ್ರದೀಪ್ ಕುಮಾರ್, ರೈತ ಮೋರ್ಚಾ ಅಧ್ಯಕ್ಷ ರಾಜೇಶ್ ಅಮೀನ್, ನಾಗವರ್ಮ ಜೈನ್, ಲಕ್ಷ್ಮಣ್ ಪೂಜಾರಿ, ಅಶ್ವಥ್ ಪನಪಿಲಾ, ಗೋಪಾಲ್ ಶೆಟ್ಟಿಗಾರ್, ನಾಗರಾಜ್ ಪೂಜಾರಿ, ಕೇಶವ್ ಕರ್ಕೇರ, ಸೋಮನಾಥ್ ಕೋಟ್ಯಾನ್, ಭರತ್ ಶೆಟ್ಟಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.